ಸೌಜನ್ಯ ಪ್ರಕರಣ. ಬಾಳಿ ಬದುಕಬೇಕಾದಂತ ಹುಡುಗಿ ಕಾಮುಕರ ಅಟ್ಟಹಾಸಕ್ಕೆ ಬಲಿಯಾಗಿದ್ಲು. ಈ ಒಂದು ಇನ್ಸಿಡೆಂಟ್ ಆಗಿ 13 ವರ್ಷ ಕಳೆದ್ರೂ ಕೂಡ ಇವತ್ತಿಗೂ ಸಮಾಜದಲ್ಲಿ ಈ ಒಂದು ಪ್ರಕರಣದ ಬಗ್ಗೆ ಚರ್ಚೆ ಆಗ್ತಾ ಇದೆ. ನನ್ನ ಅನುಭವದ ಪ್ರಕಾರ ನಾನು ಹೇಳೋದಿದ್ರೆ, ಇಡೀ ದೇಶದಲ್ಲಿ ಒಂದು ಪ್ರಕರಣ ಮುಗಿದ ಬಳಿಕವು, ಅಂತಂದ್ರೆ ಈ ಒಂದು ಇನ್ಸಿಡೆಂಟ್ ಆದ ಬಳಿಕವು ಇಷ್ಟು ವರ್ಷಗಳ ಕಾಲ ಆಕ್ಟಿವ್ ಆಗಿರುವಂತಹ ಪ್ರಕರಣ ನನ್ನ ಅನುಭವದಲ್ಲಿ ಯಾವುದು ಇಲ್ಲ ಅನ್ಸುತ್ತೆ. ಯಾಕಂತಂದ್ರೆ ಇಷ್ಟು ವರ್ಷಗಳು 13 ವರ್ಷಗಳಿಂದನೂ ಚರ್ಚೆ ಆಗ್ತಾ ಇರುವಂತಹ ಪ್ರಕರಣ ಇಂದಿಗೂ ನ್ಯಾಯ ಸಿಕ್ಕಿಲ್ಲ ಅಂತಾನೆ ಹೇಳಬಹುದು ಅಲ್ಲ, ನ್ಯಾಯ ಸಿಕ್ಕಿಲ್ಲ. ಸೊ ಹೋರಾಟಗಳಾಯ್ತು, ಆ ಹೋರಾಟಗಳು ವಿವಿಧ ಸ್ವರೂಪಗಳನ್ನ ಪಡ್ಕೊಂಡ್ವು. ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ 1 ವರ್ಷದ ಹಿಂದೆ ಬುರುಡೆ ಪುರಾಣ ಅನ್ನುವಂಥದ್ದೊಂದು ಬಂತು. ಬುರುಡೆ ಚೆನ್ನಯ್ಯ ಬಂದ, ನಾನಿಷ್ಟು ಬುರುಡೆಯನ್ನ ಹೂತಿದ್ದೇನೆ, ಅಲ್ಲಿ ಹೂತಿದ್ದೇನೆ, ಇಲ್ಲಿ ಹೂತಿದ್ದೇನೆ ಅಂತ ಅದನ್ನ ಅಗೆದ್ರು. FSL ರಿಪೋರ್ಟ್ ಬರಬೇಕಿತ್ತು. ಸೊ ಇವೆಲ್ಲ ವಿಚಾರಗಳು ತುಂಬಾನೇ ಚರ್ಚೆಗೆ ಕಾರಣವಾಗಿದ್ವು. ಇದರ ನಡುವೆ ಪರ ವಿರೋಧ ಚರ್ಚೆಗಳು, ಇದಕ್ಕೆ ರಾಜಕೀಯ ಬಣ್ಣಗಳು, ಹೋರಾಟಗಾರರ ವಿವಿಧ ವೇಷಗಳು, ಅಷ್ಟೇ ಅಲ್ಲದೆ ಒಂದಿಷ್ಟು ರೋಲ್ ಕಾಲ್ ಗಿರಾಕಿಗಳು ಇದರಲ್ಲಿ ತಮ್ಮ ಬೇಳೆ ಬೇಯಿಸಿಕೊಳ್ಳುವಂತ ಪ್ರಯತ್ನವನ್ನ ಮಾಡಿದ್ರು. ಇದೆಲ್ಲ ಆಗಿಯೂ ಕೂಡ ನ್ಯಾಯ ಅನ್ನೋದು ಮರೀಚಿಕೆ ಆಗಿತ್ತು. ಸೊ ಆಮೇಲೆ ಹೋಗ್ತಾ ಹೋಗ್ತಾ ಏನಾಯ್ತು ಅಂತಂದ್ರೆ, ನೀವ್ ಇವತ್ತೇ ನೋಡ್ತಾ ಇರ್ಬೋದು, ಒಂದು ಟೈಮ್ ಅಲ್ಲಿ ಪೀಕಿಗೆ ಹೋದಂತ ಈ ಸೌಜನ್ಯ ಪ್ರಕರಣದ ಹೋರಾಟ ಏನಿತ್ತು, ಇದೀಗ ಫುಲ್ ಡಲ್ ಆಗಿ ಬಿಟ್ಟಿದೆ. ಸೊ ಏನು ಹೋರಾಟಗಾರರೆಲ್ಲ ಅವ್ರ ಮನೆ ಸೇರ್ಕೊಂಡ್ರು, ಪಕ್ಷಗಳಿಗೆ ಏನು ಮಾಡಿತ್ತು ಅವರ ಲಾಭಕ್ಕೋಸ್ಕರ ಅದನ್ನ ಅವರು ಮಾಡ್ಕೊಂಡ್ರು. ಇಲ್ಲಿ ನ್ಯಾಯ ಸಿಗದೆ ಕಂಗಾಲಾಗಿದ್ದು ಮಾತ್ರ ಸೌಜನ್ಯರ ತಾಯಿ. ಅವರ ಮೇಲೂ ಒಂದಿಷ್ಟು ಆರೋಪಗಳು, ಪ್ರತ್ಯಾರೋಪಗಳು, ದೂಷಣೆಗಳು ಇವೆಲ್ಲವೂ ಬರ್ತಾ ಹೋಯ್ತು. ಒಂದಿಷ್ಟು ಜನ ಹೋರಾಟಗಾರರನ್ನು ಕೂಡ ಕೋರ್ಟು ಕಟಕಟೆಗೆ ಕಳಿಸುವಂತ ಕೆಲಸವನ್ನು ಕೂಡ ಮಾಡಿದ್ರು, ವ್ಯವಸ್ಥಿತವಾದ ಜಾಲವನ್ನು ಕೂಡ ಹೆಣೆದ್ರು. ಇವೆಲ್ಲ ಆದ್ರೂ ಕೂಡ ನ್ಯಾಯ ಅನ್ನೋದು ಇಂದಿಗೂ ಮರೀಚಿಕೆ ಆಗಿಬಿಟ್ಟಿದೆ. ಅದೇ ನಾನು ಆವಾಗ್ಲೇ ಹೇಳಿದ ಹಾಗೆ, ಈ ಒಂದು ಪ್ರಕರಣ ಸಾಕಷ್ಟು ಸುದ್ದಿಯಲ್ಲಿದ್ದಂತ ಪ್ರಕರಣ. ಎಷ್ಟು ತಿರುವುಗಳನ್ನ ಈ ಪ್ರಕರಣ ಪಡ್ಕೊಳ್ತು ಅಂತಂದ್ರೆ, ಒಂದು ಫಿಲ್ಮ್ ಮಾಡಿದ್ರೆ ಅದು ಹೈಯೆಸ್ಟ್ ನೋಡ್ಬೋದೇನೋ ಜನ. ಯಾಕಂತಂದ್ರೆ ಆ ಲೆವೆಲ್ಗೆ ಟ್ವಿಸ್ಟ್ ಅಂಡ್ ಟರ್ನ್ ಅನ್ನ ತೆಗೆದುಕೊಂಡಂತ ಒಂದು ಪ್ರಕರಣ ಇದು. ಆದ್ರೆ ಒಂದು ವಿಷಯವನ್ನ ನಾನು ಹೇಳಲೇಬೇಕು, ಸೌಜನ್ಯ ಅನ್ನೋದು ಒಂದು ಶಕ್ತಿ. ಹಾಗಾಗಿ ಈ ಪ್ರಕರಣ ಪದೇ ಪದೇ ಮುನ್ನೆಲೆಗೆ ಬರ್ತಾ ಇದೆ. ಆಕೆಯನ್ನ ಮುಟ್ಟಿದವರು ಸರ್ವನಾಶ ಆಗದೆ ಹೋಗೋದಿಲ್ಲ ಅನ್ನೋದು ನಿಮ್ಗೆ ಈಗಲೇ ಸಿಕ್ಕಿರುವಂತ ಸಿಗ್ನಲ್ ಗಳಿವು. ಏನ್ ಮಾಡೋದು, ಕೆಲವೊಂದ್ಸತಿ ಹೀಗೆ ಆಗ್ಬಿಡ್ತದೆ. ಯಾಕಂತಂದ್ರೆ ಕೆಲವೊಂದು ಪ್ರಕರಣಗಳೇ ಹಾಗೆ, ಆ ಪ್ರಕರಣಗಳಿಗೆ ನ್ಯಾಯ ಅನ್ನೋದು ಮರೀಚಿಕೆ ಆಗತ್ತೆ. ಇನ್ನೊಂದಿಷ್ಟು ಪ್ರಕರಣಗಳಿಗೆ ತುಂಬಾ ವರ್ಷ ಆದ್ಮೇಲೆ ನ್ಯಾಯ ಸಿಗತ್ತೆ. ಇನ್ನೊಂದಿಷ್ಟು ಪ್ರಕರಣಗಳು ಹಾಗೆ ಮೂಲೆ ಗುಂಪಾಗ್ತವೆ. ಮುಂದೊಂದ್ ದಿವಸ ದೇವರೇ ಅದಕ್ಕೆ ತಕ್ಕಂತ ನ್ಯಾಯವನ್ನ ದೊರಕಿಸುವಂತ ಪ್ರಯತ್ನವನ್ನ ಮಾಡಬಹುದೇನೋ. ತುಂಬಾನೇ ಕಾಡಿದಂತ ಪ್ರಕರಣ ಇದು. ಇಡೀ ರಾಜ್ಯವನ್ನ ಬೆಚ್ಚಿ ಬೀಳಿಸಿದಂತ ಪ್ರಕರಣ. ಒಂದ್ ವೇಳೆ ಈಗ ಆಕೆ ಇದ್ದಿದ್ರೆ ಮನೆಗೆ ನೆರವಾಗ್ತಿದ್ಲು, ಇಷ್ಟೊತ್ತಿಗೆ ಒಂದು ಸಂಸಾರವನ್ನ ನೋಡಿಕೊಳ್ತಾ ಇದ್ಲು, ಅದ್ರ ಜೊತೆಗೆ ಏನು ಶೈಕ್ಷಣಿಕವಾಗಿ ಮುಂದುವರೆದು ಒಂದೊಳ್ಳೆ ವಿದ್ಯಾಭ್ಯಾಸ ಮಾಡಿ ಒಂದೊಳ್ಳೆ ಜಾಬ್ ಅಲ್ಲಿ ಇಡ್ತಾ ಇದ್ಲು. ಈ ಎಲ್ಲ ಕನಸುಗಳನ್ನ ನುಚ್ಚು ನೂರು ಮಾಡ್ಬಿಟ್ರು. ಅಂತಹ ಒಂದು ಮುಗ್ಧ ಹುಡುಗಿ ಮೇಲೆ ಹೇಗಾದ್ರೂ ಆ ಕೃತ್ಯವನ್ನ ಮಾಡಲು ಮನ್ಸಾಯ್ತೋ ಗೊತ್ತಿಲ್ಲ. ಒಟ್ಟಾರೆ ಈಕೆಯ ಪ್ರಕರಣ ಏನಿದೆ ಅನೇಕರಿಗೆ ಪಾಠ ಆಗಿಬಿಡ್ತು. ಏನು ಮಾಡಿದ್ರು ನಡೀತದೆ, ನಾವ್ ಏನು ಮಾಡಿದ್ರು ಆಗ್ತದೆ ಅನ್ನುವಂತಹ ಭ್ರಮೆಯಲ್ಲಿದ್ದವರಿಗೆ, ಇಲ್ಲ ಹೀಗೆ ಮಾಡಿದ್ರೆ ಹೀಗೆ ಆಗ್ತದೆ ಅನ್ನೋದನ್ನ ಈ ಪ್ರಕರಣ ತೋರಿಸ್ಕೊಡ್ತು. ಎಲ್ಲ ವಿಚಾರಗಳು ಮುನ್ನೆಲೆಗೆ ಬಂದ್ವು, ಹೋರಾಟಗಳಾದ್ವು. ಇಂದಿಗೂ ಕೂಡ ಒಂದು ಪ್ರಕರಣ ಅಷ್ಟೇ ಮಹತ್ವವನ್ನ ಪಡ್ಕೊಂಡಿದೆ. ಆದ್ರೆ ಈ ಪ್ರಕರಣ ತೆಗೆದುಕೊಂಡಂತ ಸ್ವರೂಪ ಇದೆಯಲ್ಲ, ಅದು ತುಂಬಾನೇ ಡಿಫರೆಂಟ್ ಆಗಿದೆ. ಸೊ ಈಗ ಒಂದು ವಿಚಾರ ಬರ್ತಾ ಇರುವಂತದ್ದು ಅದೇನಂತಂದ್ರೆ, ಇದೀಗ ಏನು ಸೌಜನ್ಯ ಪ್ರಕರಣ ಸಂಬಂಧ, ಈ ಹಿಂದೆ ನಿಮ್ಗೆ ಗೊತ್ತಿರಬಹುದು, ಸೌಜನ್ಯ ಪ್ರಕರಣ ಸಂಬಂಧ ಸಂತೋಷ್ ರಾವ್ ಅವರನ್ನ ಆರೋಪಿ ಅಂತ ಬಂಧಿಸಲಾಯಿತು. ನಂತರ ಅವನನ್ನ ಜೈಲಿಗೆ ಕಳಿಸಲಾಯಿತು. ತನಿಖೆ, ವಾದ ಪ್ರತಿವಾದ ಇವೆಲ್ಲ ನಡೆದ ನಂತರ ಅವನು ನಿರ್ದೋಷಿ ಅಂತ ಕೋರ್ಟ್ ಅವನನ್ನ ಬಿಡುಗಡೆ ಮಾಡ್ತು. ಆದ್ರೆ ಈಗ ನಿರ್ದೋಷಿ ಅಂದ ಮೇಲೆ ಆರೋಪಿ ಯಾರು ಅಥವಾ ಅಪರಾಧ ಎಸಗಿದವರು ಯಾರು, ಎಲ್ಲ ವಿಚಾರಗಳು ಚರ್ಚೆಗೆ ಬರುವಂತದ್ದು. ಆದ್ರೆ ಈಗ ಒಂದು ಟ್ವಿಸ್ಟ್ ಅನ್ನೋದು ಸಿಕ್ಕಿದೆ ಈ ಪ್ರಕರಣಕ್ಕೆ. ಅದೇನಂತಂದ್ರೆ, ಸೌಜನ್ಯ ಪ್ರಕರಣ ಸಂಬಂಧ ತನಿಖಾ ಸಂಸ್ಥೆಗಳು ಲೋಪದೋಷಗಳನ್ನ ಮಾಡಿದೆ ಅನ್ನೋದನ್ನ ಕೋರ್ಟ್ ಕೂಡ ಒಪ್ಪಿಕೊಂಡಿರುವಂತದ್ದು. ನೈಜ ಅಪರಾಧಿಗಳನ್ನ ಪತ್ತೆ ಹಚ್ಚುವಲ್ಲಿ ತನಿಖಾ ತಂಡ ವಿಫಲವಾಗಿದೆ ಅನ್ನುವಂಥದ್ದು ನ್ಯಾಯಾಧೀಶರ ಅಭಿಪ್ರಾಯವಾಗಿರ್ತಕ್ಕಂಥದ್ದು. ಇದೇ ಅಂಶವನ್ನ ಆಧಾರವಾಗಿಟ್ಟುಕೊಂಡು ಸೌಜನ್ಯಳ ತಾಯಿ ಕುಸುಮಾವತಿ ಅವರು ಹೈಕೋರ್ಟ್ ನಲ್ಲಿ ಅರ್ಜಿಯನ್ನ ಸಲ್ಲಿಸಿದ್ರು. ಇದರ ಬಗ್ಗೆ ಹೈಕೋರ್ಟ್ ನೀಡಿದ ಆದೇಶವನ್ನ ಪ್ರಶ್ನಿಸಿ ಸಿಬಿಐ ವಿಶೇಷ ನ್ಯಾಯಾಲಯದ ತೀರ್ಪಿನ ಪ್ರಮುಖ ವಿಚಾರಗಳನ್ನ ಮುಂದಿಟ್ಟು ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಲಾಗಿತ್ತು. ಕುಸುಮಾವತಿಯವರ ಮೇಲ್ಮನವಿ ಅರ್ಜಿಯನ್ನ ವಿಚಾರಣೆ ನಡೆಸಿದಂತ ಸುಪ್ರೀಂ ಕೋರ್ಟ್ ಏನ್ ಮಾಡಿದೆ ಅಂತಂದ್ರೆ, ಕೆಳ ನ್ಯಾಯಾಲಯದ ತೀರ್ಪನ್ನ ಗಮನಿಸಿ ಪ್ರಕರಣದ ತನಿಖೆ ವರದಿಯನ್ನ ಸಲ್ಲಿಸುವಂತೆ ಸಿಬಿಐಗೆ ಸೂಚಿಸಿ ನೋಟಿಸ್ ಅನ್ನ ಜಾರಿಗೊಳಿಸಿರುವಂತದ್ದು. ಕಳೆದ 2 ವರ್ಷಗಳಿಂದ ಈ ಒಂದು ಹೋರಾಟಕ್ಕೆ ನ್ಯಾಯ ಸಿಗಬೇಕು ಅನ್ನುವಂತ ನಿರಂತರ ಪ್ರಯತ್ನ ನಡೀತಾ ಇತ್ತು. ಅದು ಅಲ್ಲದೆ ಇದೀಗ ಮುಂಬರುವ ಏಪ್ರಿಲ್ 28ರಂದು ಮತ್ತೆ ಹೈಕೋರ್ಟ್ ನಲ್ಲಿ ವಿಚಾರಣೆ ನಡೆಯುತ್ತೆ. ಆ ದಿನ ಏನಾಗುತ್ತೆ ಅನ್ನೋದನ್ನು ಕೂಡ ನಾವು ಕಾದು ನೋಡಬೇಕಾಗಿರುವಂತ
ಇರುವಂತದ್ದು. ಒಟ್ಟಾರೆ ಈ ಪ್ರಕರಣ ಏನಿದೆಯಲ್ಲ, ಈ ಪ್ರಕರಣದ ಸ್ವರೂಪವನ್ನ ನೋಡಿದ್ರೆ ಇದು ಇಂದು ನಾಳೆ ಬಗೆಹರಿಯುವಂತ ಪ್ರಕರಣ ಅಲ್ಲ. ನಮ್ಮ ದೇಶದ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಒಂದು ಪ್ರಕರಣ ಅಂತಂದಾಗ ಅದಕ್ಕೆ ಒಂದಿಷ್ಟು ರೂಪುರೇಷೆಗಳಿವೆ. ಆ ರೂಪುರೇಷೆಗಳ ಪ್ರೊಸೆಸಿಂಗ್ ನಲ್ಲಿ ಟೈಮ್ ಹಿಡಿಯುತ್ತೆ. ಕೆಲವು ಪ್ರಕರಣಗಳು ಹೇಗಂತಂದ್ರೆ, ಇವತ್ತು ಒಂದು ಇನ್ಸಿಡೆಂಟ್ ಆದ್ರೆ ಇನ್ನೊಂದು 20, 40, 60 ವರ್ಷ ಆದ್ಮೇಲೆ ತೀರ್ಪು ಬಂದಿದ್ದು ಇದೆ. ನನ್ನ ಪ್ರಕಾರ ಅದೇ ಹಾದಿಯಲ್ಲಿ ಈ ಒಂದು ಕೇಸ್ ಕೂಡ ಹೋದ್ರೂ ಆಶ್ಚರ್ಯ ಪಡ್ಲಿಕ್ಕಿಲ್ಲ. ಯಾಕಂತಂದ್ರೆ ಆಲ್ರೆಡಿ 13 ವರ್ಷ ಆಗ್ಬಿಟ್ಟಿದೆ. ಸೊ 13 ವರ್ಷ ಆದ್ಮೇಲೆ ಇನ್ನು 60 ವರ್ಷ ಇದನ್ನ ಹೀಗೆ ಮುಂದೆ ತಳ್ಳಿಕ್ಕೂ ಆಗ್ತದೆ, ಆಗದೆ ಏನಿಲ್ಲ. ಯಾಕಂತಂದ್ರೆ ಹೈರಿಂಗ್ ಮಾಡೋದು, ಕೋರ್ಟು ವಿಚಾರಣೆ, ಕೋರ್ಟು ವಿಚಾರಣೆ, ಮೇಲ್ಮನವಿ ಅರ್ಜಿ ಮತ್ತೆ ವಿಚಾರಣೆ, ಆಮೇಲೆ ಮತ್ಯಾರೋ ಮೇಲೋ ಪ್ರತ್ಯಾರೋಪ ಮಾಡೋದು, ಅವರ ವಿಚಾರಣೆ. ಇದೇ ಪ್ರೊಸೆಸ್ ಹೋಗ್ತಾ 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 ಡಿಲೇ ಆಗ್ತಾ ಹೋಗುತ್ತೆ. ಆಲ್ರೆಡಿ 13 ವರ್ಷ ಕಳೆದೇ ಬಿಡ್ತು. ಒಂದು ಅತ್ಯಾಚಾರಕ್ಕೆ ಒಳಗಾದಂತ ಹೆಣ್ಣಿಗೆ ಅಥವಾ ಅವರ ಮನೆಯವರಿಗೆ ನ್ಯಾಯ ಸಿಗಬೇಕು ಅಂತಂದ್ರೆ 13 ವರ್ಷಗಳು ಕಾಯ್ಬೇಕಾ? ಎಲ್ಲಿಗೆ ಬಂತು ನಮ್ಮ ನ್ಯಾಯಾಂಗ ವ್ಯವಸ್ಥೆ? ಇದು ನ್ಯಾಯಾಂಗ ವ್ಯವಸ್ಥೆಯ ತಪ್ಪಲ್ಲ, ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಇರುವಂತ ಕೆಲವರ ತಪ್ಪುಗಳು. ಇಲ್ಲಿ ರಾಜಕೀಯ ಬರ್ತದೆ, ಇಲ್ಲಿ ಒಂದಿಷ್ಟು ಪ್ರಭಾವಿ ನಾಯಕರ ಇನ್ಫ್ಲೂಯೆನ್ಸ್ ಗಳು ಬರ್ತದೆ, ಒಂದಿಷ್ಟು ಹಣ ಬರ್ತದೆ, ಬೇಡಿಕೆಗಳು ಬರ್ತದೆ, ಆರೋಪ ಪ್ರತ್ಯಾರೋಪಗಳು ಬರ್ತದೆ. ಎಲ್ಲವನ್ನ ಕ್ರೋಢೀಕರಣ ಮಾಡಿಕೊಂಡು ವ್ಯವಸ್ಥಿತವಾಗಿ ಸಮಾಜದ ಎದುರು ಒಂದು ಆರೋಪವನ್ನ, ಸುಳ್ಳನ್ನ ಸತ್ಯ ಮಾಡೋದು, ಸತ್ಯವನ್ನ ಸುಳ್ಳು ಮಾಡೋದು, ಈ ಕೆಲಸವನ್ನ ಸುಸೂತ್ರವಾಗಿ ನಡೆಸುವ ಒಂದಿಷ್ಟು ಜನರು ಸಕ್ಸಸ್ ಅನ್ನ ಕಂಡಿದ್ದಾರೆ. ಆ ಕಾರಣಕ್ಕಾಗಿಯೇ ಈ ಒಂದು ಪ್ರಕರಣ ಈ ಲೆವೆಲ್ಗೆ ಹಳ್ಳ ಹಿಡಿತಿರುವಂತದ್ದು. ಇದು ಎಲ್ಲಿಗೆ ಹೋಗಿ ಮುಟ್ಟುತ್ತೋ ನಾನಂತೂ ಕಾಣೆ. ಯಾಕಂತಂದ್ರೆ ಸೌಜನ್ಯಗೆ ನ್ಯಾಯ ಸಿಗಬೇಕು ಅನ್ನೋದು ಅನೇಕರ ಕೂಗು. ನಿಮ್ಗೆ ಗೊತ್ತಿರಬಹುದು ಈ ಒಂದು ಪ್ರಕರಣದಲ್ಲಿ ಏನೆಲ್ಲ ಆಯ್ತು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆ ಲೆವೆಲ್ಗೆ ಈ ಪ್ರಕರಣ ಅನ್ನೋದು ಹೈಪ್ ಅನ್ನ ಪಡೆದಿರುವಂತದ್ದು. ನಿಮ್ಮೆಲ್ಲರಿಗೂ ಗೊತ್ತಿರಬಹುದು, ಹಿಂದೆ ಪುತ್ತೂರಲ್ಲಿ ಸೌಮ್ಯ ಭಟ್ ಅನ್ನುವಂತ ಹುಡುಗಿಯ ಮರ್ಡರ್ ಆಗುತ್ತೆ. ಅದನ್ನ ಓರ್ವ ಮುಸ್ಲಿಂ ಮಾಡಿದಾನೆ ಅಂತ ಒಂದು ವಿಚಾರ ಬೆಳಕಿಗೆ ಬರುವಂತದ್ದು. ಅವನನ್ನ ಹಿಡಿಲಿಕ್ಕೆ ಇವತ್ತಿಗೂ ಆಗ್ಲಿಲ್ಲ. ಇದು ಇವತ್ತು ನಿನ್ನೆಯ ವಿಚಾರ ಅಲ್ಲ, ಎಂದೋ ಆದಂತ ಸೌಮ್ಯ ಭಟ್ ಕೇಸ್. ಇಂದಿಗೂ ಅದಕ್ಕೆ ಕ್ವಶನ್ ಮಾರ್ಕ್. ಅದ್ ಏನಾಯ್ತು, ಎಲ್ಲಿ ಹೋಯ್ತು, ಯಾರು ಮಾಡಿದ್ರು, ಇವೆಲ್ಲದಕ್ಕೂ ಒಂದು ತಾರ್ಕಿಕ ಅಂತ್ಯವನ್ನ ಕಂಡ್ಕೊಡ್ಲಿಕ್ಕೆ ಆಗ್ಲಿಲ್ಲ. ಸೊ ಈಗ ಇದು 13 ವರ್ಷಗಳು ಕಳೆಯಿತು. ಇದಕ್ಕೆ ಯಾವಾಗ ನ್ಯಾಯ ಸಿಗತ್ತೆ ಅನ್ನೋದು ಗೊತ್ತಿಲ್ಲ. ಇದಕ್ಕೆಲ್ಲದಕ್ಕೂ ತಾರ್ಕಿಕ ಅಂತ್ಯವನ್ನ ದೇವರೇ ನೀಡಬೇಕು, ಆ ಮಂಜುನಾಥನೇ ನೀಡಬೇಕು. ಬೇರೆ ಯಾವುದೇ ಆಪ್ಷನ್ ಗಳು ಇಲ್ಲ ಅನ್ಸುತ್ತೆ ನನ್ಗೆ. ಏನೇ ಇರ್ಲಿ, ಆಕೆಯ ನೋವು, ಅವಳು ಪಟ್ಟಂತ ಕಷ್ಟ ಏನಿದೆ ಅದೆಲ್ಲರ ಪ್ರತಿಫಲವಾಗಿ ಆ ಕೃತ್ಯವನ್ನು ಯಾರು ಮಾಡಿದಾರೋ ಅವ್ರು ಅನುಭವಿಸುವಂತ ಆಗತ್ತೆ. ಆ ಕಾಲ ಸನ್ನಿಹಿತ ಇದೆ. ಒಂದಲ್ಲ ಒಂದ್ ದಿವಸ ಸತ್ಯಕ್ಕೆ ನ್ಯಾಯ ಸಿಗಲೇಬೇಕು. ಅದು ಸಿಗತ್ತೆ ಅನ್ನೋ ನಂಬಿಕೆ ಈಗ ಜನರಲ್ಲಿ ಇರುವಂತದ್ದು. ಸಮಾಜ ತಲೆ ತಗ್ಗಿಸುವಂತ ಕೆಲಸ ಮಾಡಿದವರು ಸಮಾಜದ ಮುಂದೆ ಬೆತ್ತಲಾಗಬೇಕು. ಇದು ನಮ್ಗೆ ಇರುವಂತ ಆಶಯ. ನೋಡುವ ಏನಾಗುತ್ತೆ ಅಂತ. ವಿಚಾರಣೆ ನಡೆಯಲಿ, ಆ ವಿಚಾರಣೆ ಆದೇಶಗಳು ಬರಲಿ, ಏನಾಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ. ಒಟ್ನಲ್ಲಿ ಈ ಪ್ರಕರಣಕ್ಕೆ ಒಂದು ಅಂತ್ಯ ಸಿಗಬಹುದು ಅಂತ ಕಾಣುತ್ತೆ. ಆದ್ರೆ ಮುಂಬರುವ ಏಪ್ರಿಲ್ 28ಕ್ಕಲ್ಲ, ಅದು ಇನ್ನೂ ಸ್ವಲ್ಪ ವರ್ಷಗಳನ್ನ ತೆಗೆದುಕೊಳ್ಳುತ್ತೆ. ಮುಂದೊಂದು ದಿವಸ ನ್ಯಾಯ ದೇವತೆಯೇ ಕಣ್ತೆರೆದು ಇದಕ್ಕೆ ಒಂದು ತಾರ್ಕಿಕ ಅಂತ್ಯವನ್ನ ಕೊಡಬೇಕು ಅನ್ನೋದು ನಮ್ಮ ಆಶಯ. ಆಕೆ ಕೊಡಬಹುದು ಅನ್ಸುತ್ತೆ.